ನಂಬರು ನೆಚ್ಚರು ಬರಿದೇ ಕರೆವರು, ನಂಬಲರಿಯರು ಲೋಕದ ಮನುಜರು. ನಂಬಲರಿಯರು ಲೋಕದ ಮನುಜರು. ನಂಬಿ ಕರೆದೊಡೆ ಓ ಎನ್ನನೇ ಶಿವನು, ನಂಬದೆ ನೆಚ್ಚದೆ ಬರಿದೆ ಕರೆವರ, ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮದೇವ. ನೋಡ್ರಿ, ನಾವು ಭಕ್ತರಾಗಿ ಅದೀವಿ. ಭಕ್ತಿಯನ್ನು ಮಾಡ್ತಾ ಅದೀವಿ. ಅದು ಗುರು ಭಕ್ತಿನ ಆಗಲಿ, ಲಿಂಗ ಭಕ್ತಿನ ಆಗಲಿ, ಜಂಗಮ ಭಕ್ತಿನೇ ಆಗಲಿ, ಅಥವಾ ನೀವು ಯಾವುದೇ ಒಂದು ದೇವರ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿನ ಆಗಲಿ, ಆ ಭಕ್ತಿಯೊಳಗೆ ಏನಿರಬೇಕು ಅಂತಂದ್ರೆ ನಂಬಿಕೆ ಇರಬೇಕು, ಅಂದ್ರೆ ವಿಶ್ವಾಸ ಇರಬೇಕು. ಶ್ರದ್ಧೆ ಇಲ್ಲದ ಭಕ್ತಿ ಶಿವನಿಗೆ ಮುಟ್ಟುವುದಿಲ್ಲ ತಂಗಿ. ನಂಬಿಕೆ ಇಟ್ಟು ಮಾಡಿರ್ತಕ್ಕಂಥ ಭಕ್ತಿನೇ ಪರಮಾತ್ಮನಿಗೆ ಮುಟ್ತದ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಿ? ಯಾವ ದೇವ್ರ ಹೆಚ್ಚೋ ಏನು ನಂಬಿಕೆ ಹೆಚ್ಚೋ? ಹೇಳ್ರಿ ನೋಡೋಣ. ಏನು ಹೆಚ್ಚು ತಂಗಿ? ನಂಬಿಕೆ ಹೆಚ್ಚು. ಶಾಣ್ಯರದಿರವ ನೀವು. ದೇವ್ರ ಹೆಚ್ಚೋ ಏನು ನಂಬಿಕೆ ಹೆಚ್ಚು? ಇನ್ನೂ ಒಂದು ಕೇಳ್ತೀನಿ, ಗುರು ಹೆಚ್ಚೋ ಏನು ದೇವ್ರ ಹೆಚ್ಚು? ಗುರು ಹೆಚ್ಚು. ಯಾಕೆ? ಗುರು ಮಾರ್ಗ ತೋರಿಸಿದ ಮೇಲೇ ಪರಮಾತ್ಮನ ದರ್ಶನ ಆಗ್ತದೆ ನಮಗೆ. ಗುರು ಇಲ್ಲದೆ ಪರಮಾತ್ಮನ ಸಾಕ್ಷಾತ್ಕಾರ ಹೆಂಗೆ ಆಗಾಕ ಸಾಧ್ಯ ಇಲ್ಲ, ಹಂಗೆ ನಂಬಿಕೆ ಇಲ್ಲದೆ ಆ ಭಗವಂತನನ್ನು ಅಥವಾ ಆ ಭಗವಂತನ ಕೃಪೆಯನ್ನು ಪಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಪ್ರಪಂಚ ನಡೆದಿದ್ದೇ ಯಾತ್ರ ಮೇಲೆ? ನಂಬಿಕೆ ಮೇಲೆ ನಡೆದದ ತಂಗಿ. ಬೆಳಿಗ್ಗೆ ಆತು ಅಂತಂದ್ರೆ ಸೂರ್ಯ ಉದಯ ಆಗ್ತಾನ ಅನ್ನೋದು ನಂಬಿಕೆ. ಸಾಯಂಕಾಲ ಆತು ಅಂತಂದ್ರೆ ಚಂದ್ರ ಉದಯ ಆಗ್ತಾನ ಅನ್ನೋದು ಒಂದು ನಂಬಿಕೆ. ಉಸಿರಾಡಕ್ಕೆ ಪರಮಾತ್ಮ ನಮಗೆ ಯಾವಾಗಲೂ ಕೂಡ ಈ ಗಾಳಿಯನ್ನು ಕೊಟ್ಟಾನ ಅನ್ನೋದು ಒಂದು ನಂಬಿಕೆ. ಬದುಕಾಕ ಪರಮಾತ್ಮ ಈ ಭೂಮಿಯನ್ನು ಕೊಟ್ಟಾನ ಅನ್ನೋದು ಕೂಡ ಒಂದು ನಂಬಿಕೆ. ಪರಸ್ಪರ ಒಂದು ಹುಡುಗ ಒಂದು ಹುಡುಗಿ ಮದುವೆಯಾಗ್ತಾರೆ. ಯಾವ ಆಧಾರದ ಮೇಲೆ? ನಂಬಿಕೆ. ಗಂಡ ನನಗೆ ಚಲೋ ನೋಡ್ಕೊಳ್ತಾನ ಅನ್ನೋ ಒಂದು ನಂಬಿಕೆ ಆ ಹುಡುಗಿಗಾದ್ರೆ, ಹೆಂಡತಿ ನನಗೆ ನನ್ನ ಕುಟುಂಬವನ್ನು ಚೆನ್ನಾಗಿ ಒಯ್ತಾಳ ಕರ್ಕೊಂಡು ಅನ್ನೋದು ಒಂದು ನಂಬಿಕೆ. ಮುಂದೆ ಮಕ್ಕಳು ಹಡಿತಾರ, ಇವರು ದೊಡ್ಡವರಾದ ಒಳಕ್ಕೆ ನಮ್ಮನ್ನು ನೋಡ್ಕೊಳ್ತಾರ ಅನ್ನೋ ಒಂದು ನಂಬಿಕೆ. ಹೌದಲ್ಲ ತಂಗಿ? ಒಬ್ಬ ರೈತ ಭೂಮಿಯೊಳಗೆ ಬೀಜ ಬಿತ್ತತಾನ, ಮುಂದೆ ಮಳೆ ಬಂದು ಈ ಬೆಳೆ ಹುಟ್ಟುತ್ತದೆ ಅನ್ನೋದು ಒಂದು ನಂಬಿಕೆ. ಒಬ್ಬ ರೋಗಿ ದವಾಖಾನೆಗೆ ಹೋಗ್ತಾನ, ಡಾಕ್ಟರ್ ನನಗೆ ಆರಾಮ ಮಾಡ್ತಾನ ಅನ್ನೋದು ಒಂದು ನಂಬಿಕೆ. ಏನೇ ಕಷ್ಟ ಇರಲಿ, ಏನೇ ನಷ್ಟ ಇರಲಿ, ಏನೇ ತೊಂದರೆ ಇರಲಿ, ಕ್ಯಾಡ್ಗಿ ಮಠಕ್ಕೆ ಹೋದ್ವಿ ಅಂತಂದ್ರೆ ಅಪ್ಪೋರು ನಮಗೆ ಆಶೀರ್ವಾದ ಮಾಡ್ತಾರೆ, ನಮ್ಮದು ಕಲ್ಯಾಣ ಆಗ್ತದ ಅನ್ನೋದು ಕೂಡ ಒಂದು ನಂಬಿಕೆ. ನಂಬಿಕೆ ಮೇಲೆ ಈ ಪ್ರಪಂಚ ನಿಂತೈತಿ ತಮ್ಮ, ಮತ್ತೆ ಯಾತ್ರ ಮೇಲೂ ಕೂಡ ಈ ಪ್ರಪಂಚ ನಿಂತಿಲ್ಲ. ಇವತ್ತು ಒಬ್ರಿಗೊಬ್ರು ಗೆಳತನ ಮಾಡ್ತೀರಿ, ನಂಬಿಕೆ. ಸೊಸಿ ಮೇಲೆ ಮನೆ ಬಿಟ್ಟು ಹೋಗ್ತಾಳ ಅತ್ತಿ,
ನಂಬಿಕೆ, ಪ್ರತಿಯೊಂದು ಕೂಡ ನಂಬಿಕೆ ತಂಗಿ. ಎಲ್ಲಿ ತನಕ ನಂಬಿಕೆ ಗಟ್ಟಿಯಾಗುವುದಿಲ್ಲ ಪರಮಾತ್ಮನ ಭೇಟಿಯಾಗುವುದಿಲ್ಲವ. ಗಂಡ ಹೆಂಡತಿ ಹೊಸದಾಗಿ ಮದುವೆಯಾದರು. ಹೊಸದಾಗಿ ಮದುವೆಯಾಗಿರ್ತಕ್ಕಂಥ ಗಂಡ ಹೆಂಡತಿ ಖ್ಯಾಡ್ಗಿ ಅಂತ ಊರ, ನದಿಯೊಳಗೆ ದೋಣಿಯೊಳಗೆ ಹುಟ್ಟು ಹಾಕ್ತಕ್ಕಂಥ ಕಾಯಕ ಆ ಹುಡುಗಂದು. ನನ್ನ ಹೆಂಡತಿಯನ್ನು ಇವತ್ತು ದೋಣಿಯಾಗ ಕುಂಡ್ರಿಸ್ಕೊಂಡು ಜಲವಿಹಾರ ಮಾಡಬೇಕು ಅಂದ್ರೆ ನದಿಯೊಳಗೆ ಒಂದಿಷ್ಟು ತಿರುಗಾಡಿಸ್ಕೊಂಡು ಬರಬೇಕು ಅಂತ ತಿಳ್ಕೊಂಡು ದೋಣಿಯೊಳಗೆ ಕುಂಡ್ರಿಸ್ದ. ತಾ ಹುಟ್ಟು ಹಾಕೋ ಅಂತ ನದಿ ನಟ್ಟು ನಡಬರ್ಕ ಹೋದ. ಸಾಯಂಕಾಲ ಹೊತ್ತ ತಂಪ ಗಾಳಿ ಬೀಸ್ತು. ಅದ್ಭುತವಾಗಿರ್ತಕ್ಕಂಥ ಆ ಗಿಡ ಗಂಟಿ ಪ್ರಕೃತಿಯ ಸೌಂದರ್ಯ. ಮನಸ್ಸು ಪರಮಾತ್ಮನ ಕಡೆಗೆ ಎಳಿತು. ನಾನು ಹೆಂಡತಿನ ಕುಂಡ್ರಿಸ್ಕೊಂಡು ನದಿಯಾಗ ಬಂದೀನಿ ಅನ್ನೋದು ಮರೆತ ಆನಂದದಿಂದ ಹಾಡಕತ್ತ ಅಂಥದ್ರೊಳಗೊಂದು ಜೋರು ಗಾಳಿ ಬೀಸ್ತು. ದೊಡ್ಡ ಗಾಳಿ, ಬಿರುಗಾಳಿ ಬೀಸ್ತು. ಆ ಗಾಳಿಯ ರಭಸಕ್ಕೆ ಕುಂತಿರ್ತಕ್ಕಂಥ ದೋಣಿ ಒಂದೇ ಸವನು ಹೊಯ್ದಾಡಕತ್ತು. ಪಾಪ ಎಂದೂ ನದ್ಯಾಗ ದೋಣಿಯೊಳಗೆ ಕುಳಿತುಕೊಳ್ಳದೇ ಇರತಕ್ಕಂಥ ಅವನ ಹೆಂಡತಿ ಹೆದರಿಬಿಟ್ಳು. ಯಾಕೆ? ದೋಣಿ ಒಂದೇ ಸವನು ಹೊಯ್ದಾಡಕತ್ತದ, ಇನ್ನೇನು ನಾನು ನದ್ಯಾಗ ಬಿದ್ದು ಸಾಯ್ತೀನಿ, ಈಜು ಕೂಡ ಬರುವುದಿಲ್ಲ, ನಟ್ಟು ನಡಬರಕ್ಕೆ ಬಂದೀವಿ. ರೀ ಅಂತ ಗಂಡನ ಕೂಗ್ತಾಳ. ಗಂಡನ ಮೈ ಮೇಲೆ ಖಬರ ಇಲ್ಲ. ಯಾಕ? ಭಕ್ತಿಯೊಳಗ ಪರವಶ ಆಗಿಬಿಟ್ಟಾನ. ಬರ್ತಾ ಗಾಳಿ ಕಡಿಮೆ ಆತು, ದೋಣಿ ಹೊಯ್ದಾಟ ಕಡಿಮೆ ಆತು, ದೋಣಿ ನಿಂತು ಬಿಡ್ತು. ಸಿಟ್ಟು ಬಂದಿತ್ತು ಹೆಂಡತಿಗೆ. ಜೋರಾಗಿ ಅವನಿಗೆ ಹಿಂಗೆ ಚೂಟಿ, ಏನ್ರಿ ಮನುಷ್ಯರದಿರ ದನ ಅದಿರಿ, ಎಂಥ ಗಾಳಿ ಬೀಸಿತ್ತು, ಏನ್ರಿ ಅಂತ ಕೂಗಾಕತ್ತೀನಿ, ನಿಮಗೆ ನನ್ನ ಮ್ಯಾಲ ಖಬರ ಇಲ್ಲ, ಮನುಷ್ಯರದಿರ ಏನದಿರ ಅಂತ ತಿಳ್ಕೊಂಡು ಗಂಡನಿಗೆ ಹೆಂಡತಿ ಬೈದಳು. ಮೀನು ಕಡಿತಕ್ಕಂಥ ಮಚ್ಚ ಅದೇ ದೋಣಿಯಾಗಿತ್ತು. ಆ ಮಚ್ಚ ತಗೊಂಡು ಹೆಂಡತಿಗೆ ಹೊಡಿಬೇಕು ಅಂತ ತಿಳ್ಕೊಂಡು ಹಿಂಗೆ ಕೈ ಎತ್ತದ. ಹೆಂಡತಿ ಅಂಜಲಿಲ್ಲ, ನಗಾಕತ್ತಳು. ಗಂಡ ಕೇಳ್ತಾನ, ಯಾಕೆ ನಗಾಕತ್ತಿ? ನಿನ್ನನ್ನು ಹೊಡಿಬೇಕು ಅಂತ ತಿಳ್ಕೊಂಡು ಮಚ್ಚ ತಗೊಂಡು ಕೈ ಎತ್ತೀನಿ, ಹೆದರುದು ಬಿಟ್ಟು ನಗಾಕತ್ತಿಯಲ್ಲ ಯಾಕೆ? ಹೆಂಡತಿ ಅಂದಳು, ನನ್ನ ಗಂಡನ ಮೇಲೆ ನನಗೆ ವಿಶ್ವಾಸ ಅದ. ನೀವು ನನ್ನ ಮ್ಯಾಲೆ ಎಷ್ಟು ಪ್ರೀತಿ ಅದಿರಿ, ನೀವು ಎಷ್ಟು ಪ್ರೇಮ ಅದಿರಿ ಅನ್ನೋದು ನನಗೆ ಗೊತ್ತದ. ಸುಮ್ಮನೆ ಹೊಡಿಬೇಕು ಅಂದ್ರೆ ಕೈ ಎತ್ತಿರೇ ಹೊರತು ನೀವು ನನಗೆ ಹೊಡೆಯುವುದಿಲ್ಲ ಅನ್ನೋದು ವಿಶ್ವಾಸ ಅದ. ಅವಾಗ ಆ ಹುಡುಗ ಅಂದ, ನಿನ್ನ ಗಂಡನ ಮೇಲೆ ಹೆಂಗೆ ವಿಶ್ವಾಸ ಅದವೋ ನನಗೂ ಕೂಡ ನನ್ನ ಗಂಡನ ಮೇಲೆ ವಿಶ್ವಾಸ ಅದ. ಸುಮ್ಮ ಅವ ಹೆದರಿಕೆ ತೋರ್ಸಾಕತ್ತಾನ, ಅಟ್ಟ ಮುಳುಗಿಸುವುದಿಲ್ಲ ಅನ್ನೋ ಒಂದು ನಂಬಿಕೆ ಅದ. ನಂಬೆ